ಇಲ್ಲಿಂದ ಲಾಗು ಗೋವಾದು ಬಿಟ್ಟರು ಬಸ್ ಹತ್ತು ಹಾಯ್ ಫ್ರೆಂಡ್ಸ್, ಬನ್ನಿ ಊರಿಗೆ ಹೋಗೋಣ. ಅವ್ರು ಅಲ್ಲೇ ಬಿಟ್ಟು ಹೋದ್ರು. ನಾವು ಇನ್ನೇನು ಬಸ್ಸಿಗೆ ಹತ್ಕೊಂಡು ಊರ ಕಡೆ ಹೊರಟ್ವಾ. ಇವ್ರು ನಾಳೆ ಬರ್ತೀನಿ ಬಿಡು, ನಾವು ಬರೋಲ್ಲ ಇವತ್ತು ಅಂತ ಹೇಳಿದ್ರು. ಇನ್ನೇನು ಮಾಡೋದು ಅಂತ ನಾವೇ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿರುತ್ತೆ ಊರಿಗೆ ಹೋದ್ಮೇಲೆ ಅಂತೆಲ್ಲ ವಿಡಿಯೋ. ಹೊಸ್ಲ ಮೇಲೆ ಕೂಚೋತಾರ ಕೆಳಗೆ ಬಾ. ಅಜ್ಜಿ ಇಲ್ಲ ಬಾ, ಎಲ್ಲ ಹೋಗೈತೆ ಬಾಮ. ಹಾಂ, ಅಯ್ಯೋ ಕ್ಯಾಮ್ರಾ ಇಡೋಣ ಅಂತ ಹೋದೆ. ನಾನು ವೀಡಿಯೋ ಮಾಡ್ತೀನಿ ಕೊಡು ಅಂತಿದ್ದ. ನೋಡೋಣ ಹೆಂಗೆ ಮಾಡ್ತಾನೆ ಅಂತ ಕೈ ಕೊಟ್ಟಿದ್ದೆ. ಅದನ್ನೇ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಹಿಂಗೆ ಆಡಿಸ್ತಾ ಇದ್ದ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತ. ಹೋಗಿದ ತಕ್ಷಣ ಕೆಲಸ ಇತ್ತು, ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವ್ನು ಆಟ ಆಡ್ಕೊಂಡು ಕೂತಿದ್ದ. ನಾನು ವೀಡಿಯೋ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ಹಾಯ್ ಫ್ರೆಂಡ್ಸ್ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ದ. ಅವ್ನಿಗೆ ಅದೇ ಹೇಳ್ತಿದ್ದೆ, ನಾ ಕಾಣಂಗೆ ಮಾಡು, ಆ ಕಡೆ ಈ ಕಡೆ ತೋರಿಸ್ಬೇಡ ಅಂತ. ಅವ್ನು ಅಲ್ಲೆಲ್ಲ ತೋರಿಸ್ತಿದ್ದ. ಇಲ್ಲ ನನ್ನ ತೋರಿಸಪ್ಪ ತಂದೆ ಅಂತ ಹೇಳ್ಕೊಂಡು ಹಂಗೆ ಆಡ್ತಾ ಇದ್ದೆ. ಮಾಡ್ತಿದ್ದೆ ಅಟ್ಲೀಸ್ಟ್ ವೀಡಿಯೋ. ಮಾಡ್ಬ ಅಮ್ಮ ಕಣಂಗೆ ಮಾಡು. ಓಕೆ, ಹಂಗೆ ಹಂಗೆ ಏನು ತಿಂತೀರಿವಾ ಕಾಣ್ತಿದ್ದಾರಾ? ಆಮೇಲೆ ಮಾರ್ನಿಂಗ್ ಇಲ್ಲ, ಇನ್ನೇನು ನೈಟು ಆಲ್ಮೋಸ್ಟು ಬರೀ ದೇವ್ರ ಮನೆ ಅಷ್ಟೇ ಕ್ಲೀನ್ ಮಾಡ್ಕೊಂಡು ವರ್ಷಕ್ಕೆಲ್ಲ ಟೈಮ್ ಆಗಿಲ್ಲ. ಬೆಳಗ್ಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಜಸ್ಟ್ ಅದೇ ಮೇಲ್ಗಡೆ ಡೂಪ್ಲೆಕ್ಸ್ ಎಲ್ಲ ನಮ್ಮದು. ಮೇಲ್ಗಡೆ ಒಂದು ರೂಮ್ ಮಾತ್ರ ನಾವಿರೋದೆಲ್ಲ ಓಡಿಸ್ಕೊಂಡು ಸುಮ್ಮನೆ ಆಗಿದ್ವಿ. ಮಾರ್ನಿಂಗೆಲ್ಲ ಎದ್ದು ಈಚೆ ಕ್ಲೀನಿಂಗು ಅದು ಇದು ಮಾಡೋಷ್ಟ್ರಲ್ಲಿ ಟೈಮ್ ಆಗೇ ಹೋಯಿತು. ಹಾಗೆ ನಿಮ್ಮ ಮನೇಲೆಲ್ಲ ಗಣಪತಿ ಹಬ್ಬ ಹೇಗೆ ಮಾಡಿದ್ರಿ ಅಂತೇಳಿ. ಆ್ಯಕ್ಚುಲಿ ವೀಡಿಯೋ ಪೋಸ್ಟ್ ಆಗೋಷ್ಟು ತುಂಬ ಲೇಟಾಗಿದೆ ಅಂತ. ಏನಮ್ಮ, ಈ ವಿಡಿಯೋ ಪೋಸ್ಟ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಮೇ ಬಿ ಲೇಟ್ ಆಗುತ್ತೆ ಅನಿಸುತ್ತೆ. ಈಗ ವಾಯ್ಸ್ ರೆಕಾರ್ಡು ಮಾಡೋಕ್ಕೆ ಬಿಡ್ತಿಲ್ಲ, ಅವನು ಅದೇ ಕೂಗಾಡ್ತಿದ್ದಾನು. ಇವನಿಂದನೇ ಎಲ್ಲ ಲೇಟ್ ಆಗುತ್ತೆ, ಜಾಸ್ತಿ ಪೋಸ್ಟ್ ಬೇಗ ಆಗೋಲ್ಲ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ ಮತ್ತು ನಿಮ್ಮ ಮನೆಯಲ್ಲ ಹೇಗೆ ಹಬ್ಬ ಮಾಡೋದು ಅಂತೆಲ್ಲ ಕಮೆಂಟ್ ಮಾಡಿ. ಆಲ್ಮೋಸ್ಟು ಮಾರ್ನಿಂಗ್ ಎದ್ದೆಲ್ಲ ಈಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚೋಷ್ಟು ಆಲ್ಮೋಸ್ಟ್ ಅವೆಲ್ಲ ಮಾರ್ನಿಂಗೇ ಎಲ್ಲ ಹಬ್ಬನೂ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀವಿ. ಸಾಯಂಕಾಲದಾಗೂ ಸುಮ್ಮನೆ ಇದು ಮಾಡ್ಕೊಂಡು ಹೋಗೋಲ್ಲ. ಊರಿಗೆ ಹೋದರೆ ಮಾತ್ರ ಬೇಗನೆ ಆಗೋಗುತ್ತೆ ನಮ್ಮ ಮನೆಯಲ್ಲೆಲ್ಲ ಹಬ್ಬ. ಸರಿ ಆಯಿತು ಅಂತಂದ್ಬಿಟ್ಟು ಆಮೇಲೆ ಅಕ್ಕ ಬೇರೆ ಬರ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು, ಅವರು ಬರ್ತಾರಲ್ಲ ಅಷ್ಟೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಬೆಳಗ್ಗೆನೇ ಅಮ್ಮ ಒಳಗೆಲ್ಲ ಏನು ಕೆಲಸ ಮಾಡ್ತಿದ್ರು, ಈಚೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ವಿ. ನಮ್ಮ ಮನೇಲಿ ಗಣಪತಿ ಕುಂಡಿಸೋ ಅಭ್ಯಾಸ ಏನಿಲ್ಲ, ಅದನ್ನೇ ಮಾತಾಡ್ತಾಯಿದ್ವಿ ನೆಕ್ಸ್ಟ್ ಇಯರಿಂದ ಏನಾದರೂ ಮಾಡೋಣ ಹಾಗೆ ಹೀಗೆ ಅಂತ. ಬಟ್ ಈ ವರ್ಷ ಇನ್ನು ಆ ಥರ ಎಲ್ಲ ಪ್ಲ್ಯಾನಿಂಗ್ ಇರಲಿಲ್ಲ. ಜಸ್ಟ್ ಮನೆ ಪೂಜೆ ಮಾಡಿಕೊಂಡು ಮತ್ತು ಊರೊಳಗೆ ಗಣೇಶ ಕುಂಡಿಸ್ತಾರೆ, ಅಲ್ಲಿಗೆ ಹೋಗೋಣ ಅಂತ ಇದು ಮಾತಾಡ್ಕೊಂಡಿದ್ವಿ. ಅದೇ ಅಮ್ಮ ಇನ್ನು ಫಸ್ಟಿಂದನೂ ಅವರು ಫಸ್ಟ್ ಗಣಪತಿ ಕುಂಡಿಸಿದಾಗ ಮೊದಲ ಪೂಜೆ ಅಂತ ಏನೋ ಕೊಟ್ಟು ಅದೇನೋ ಇದು ಮಾಡ್ತಿದ್ರಂತೆ. ಅದೇ ಈ ಕಡೆ ಕಡುಬು ಪಡುಬು ಎಲ್ಲ ಮಾಡ್ಕೊಂಡು ಹೋಗ್ತಾರಲ್ಲ, ಊರ ಕಡೆ ಎಲ್ಲ ಹಂಗೆ ಮಾಡ್ತಾರೆ. ಬೆಂಗಳೂರಲ್ಲೆಲ್ಲ ಅಷ್ಟಾಗಿ ಎಲ್ಲರೂ ಹೋಗೋಲ್ಲ, ಹಳ್ಳಿ ಕಡೆ ಎಲ್ಲ ಹಾಗೆ ಮಾಡ್ತಾರಲ್ಲ. ಸರಿ ಆಯಿತು, ಎಲ್ಲ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅಮ್ಮ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ರಲ್ಲ ಒಂದು ಕಡೆಯಿಂದ. ಸರಿ ಇನ್ನೇನು ಅವರೆಲ್ಲ ರೆಡಿ ಮಾಡ್ತಿದ್ದಾರಲ್ಲ ಅಂತಂದ್ರೆ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ ಬೆಳಗ್ಗೆನೇ ಅಂದ್ಕೊಂಡು ನಾವೆಲ್ಲ ಅಡುಗೆ ಮಾಡಿದ್ದೆಲ್ಲ ಈ ಮಧ್ಯಾಹ್ನದ ಮೇಲೆ. ಯಾಕಂದರೆ ಈವ್ನಿಂಗ್ ಪೂಜೆ ಇದ್ದಿದ್ದು ಗಣಪತಿದು ತರೋದೇ ಸಾಯಂಕಾಲ ಆಯಿತು ಅನಿಸುತ್ತೆ ಊರೊಳಗೆ ಗಣಪತಿ. ಅದಕ್ಕೆ ಸರಿ ಆಯಿತು, ನಿಧಾನಕ್ಕೆ ಮಾಡ್ಕೊಂಡ್ರಾಗುತ್ತೆ, ಮೊದಲು ಮನೆಯದೆಲ್ಲ ಮುಗಿಸ್ಕೊಂಡು ಅಂತ ಎಲ್ಲ ರೆಡಿ ಮಾಡ್ಕೊತಿದ್ವಿ ಎಲ್ಲರೂ. ಆಮೇಲೆ ಅವರು ಅಕ್ಕ ಎಲ್ಲ ಬಂದರು. ಅವ್ರು ಒಂದು 10:30 ಸಮಥಿಂಗ್ ಏನೋ ಆಗಿತ್ತು ಅನಿಸುತ್ತೆ, ಆವಾಗ ಬಂದರು ಎಲ್ಲ. ಅದೇ ಅವ್ರು ನಮ್ಮ ಮನೇಲಿ ಬಾಗಿನೆಲ್ಲ ಕೊಡೋದಿರ್ತಲ್ಲ ಅದೆಲ್ಲ ಮಾಡಿಕೊಂಡು ಅವರೇ 2 ದಿನ ಎಲ್ಲ ಇಲ್ಲೇ ಇದ್ದರು. ಸಂಜೆ ಹಂಗೆ ಎಲ್ಲ ಹೋಗೋಣ ಗಣಪತಿ ಹತ್ರ ಅಂತೆಲ್ಲ ಇದು ಮಾಡಿಕೊಂಡು ಸುಮ್ಮನೆ ಆಗಿದ್ವಿ. ಗೌರಿ ಗಣೇಶ ಹಬ್ಬ ಅಂದರೆ ಏನೋ ಒಂಥರ ಖುಷಿ. ಏನು ಮದುವೆಗೆ ಹೋಗಿರೋ ಹೆಣ್ಮಕ್ಳಿಗೆಲ್ಲ ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ತಾರೆ, ಮತ್ತು ಮನೆಗೆ ಹೋಗ್ತೀವಿ ಏನೋ ಒಂಥರ ಖುಷಿ. ಆದರೆ ಲೈಕ್ ಹುಡುಗರಿಗೆಲ್ಲ ಗೊತ್ತಲ್ಲ ಗಣಪತಿ ಕುಂಡಿಸ್ಕೊಂಡು ಹಾಗೆ ಹೀಗೆ ದರ್ಬಾರ್ ಮಾಡ್ಕೊಂಡು ಮಾಡ್ತಿರ್ತಾರಲ್ಲ, ಒಂಥರ ಖುಷಿ. ನಮ್ಮ ಸಂಸ್ಕೃತಿ ನಮಗೆ ಇಷ್ಟ, ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು.
ನಮ್ಮ ಮನೆ ಕಡೆ ಎಲ್ಲ ಏನು ಬಾಗ್ನ ಅಂತ ಏನು ಕೊಡಲ್ಲ. ಇಲ್ಲೆಲ್ಲ ಬಾಗ್ನ ಅಂದರೆ ಅದೇನು ಮರದಲ್ಲಿಟ್ಟು ಸೌತೆಕಾಯಿ ಅದೇನೇನೋ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಕೊಡ್ತಾರೆ. ಬಟ್ ನಮ್ಮ ಕಡೆ ಎಲ್ಲ ಏನಿಲ್ಲ, ಜಸ್ಟ್ ಅದೇನಾದ್ರು ಒಂದು ಸರಿ ಕೊಡೋದು, ಇಲ್ಲ ಅಟ್ಲೀಸ್ಟ್ ದುಡ್ಡು ಕೊಟ್ಬಿಟ್ಟು ಏನಾದ್ರು ತಗೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತಾರೆ. ಇಲ್ಲೆಲ್ಲ ಒಂಥರ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ ಮನೆ ಕಡೆ. ಮತ್ತು ನಿಮ್ಮ ಕಡೆಯಲ್ಲಿ ಯಾವ ಥರ ಸಂಪ್ರದಾಯ ಇದೆ ಬಾಗಿನ ಕೊಡೋದ್ರಲ್ಲಿ ಆಗಲಿ ಅಥವಾ ಗೌರಿ ಹಬ್ಬಕ್ಕೆ ಯಾವ ಥರ ಮಾಡ್ತಾರೆ ಮನೇಲಿ ಅಂತ ಕಾಮೆಂಟ್ ಮಾಡಿ. ಮತ್ತು ಹಾಗೆ ನಾವೆಲ್ಲ ಅಂದರೆ ಎಲ್ಲ ಟೈಮು ಈಚೆ ಅಂದರೆ ಹಳ್ಳಿ ಕಡೆ ಎಲ್ಲ ಇರುತ್ತಲ್ಲ, ಏನದು ಸಗಣಿ ಸಾರಿಸ್ಬಿಟ್ಟೆ ರಂಗೋಲಿ ಹಾಕೋದು ಅಂತ ಅಂದ್ಬಿಟ್ಟು ಸಿಟಿ ಎಲ್ಲ ಎಲ್ಲೂ ಇರೋಲ್ಲ, ಸಿಟಿ ಕಡೆ ಎಲ್ಲ. ಮತ್ತು ಹಳ್ಳಿ ಕಡೆ ಆ ಥರ ಇನ್ನೂ ಈಗಲೂ ನಡ್ಕೊಂಡು ಬರ್ತಾಯಿದೆ. ನಮ್ಮನೇಲೂ ಹಾಗೆ ಈಚೆಲ್ಲ ಜಾಗ ಇರೋಲ್ಲ, ಯಾವಾಗಲೂ ಸಾರಿಸ್ಬಿಟ್ಟೆ ರಂಗೋಲಿ ಎಲ್ಲ ಹಾಕೋದು. ಲೈಕ್ ಹೇಗೆ ಹಾಕಿದ್ದೀನಿ ಅದು ಇದು ಅಂತೆಲ್ಲ ನೆಕ್ಸ್ಟ್ ಬರುತ್ತೆ, ಜಸ್ಟ್ ನೋಡಿ. ಬಿಗ್ ಫ್ರೈ ಇದಕ್ಕೆ ಏನಮ್ಮ ಫ್ರಾಗ್ ಅದು ಬಿಡು. ಫ್ರಾಗು ಯಾವುದು ಏನಾಗಲ್ಲ ತಮ್ಮ. ಏನಂತೆ ಹಾಂ